ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಈಗಿನ ಪುರುಷರಲ್ಲಿ ನೋಡಿಕೊಂಡ್ರೆ ಈ ಬೆಲನಿಟಿಸ್, ಬೆಲನೋಪಾಸಿಟಿಸ್ ಅನ್ನೋದನ್ನು ತುಂಬ ಫ್ರೀಕ್ವೆಂಟಾಗಿ ನೋಡ್ತಿದ್ದೀವಿ. ಅಸಲಿಗೆ ಬೆಲನಿಟಿಸ್ ಅಂದರೆ ಏನು, ಬೆಲನೋಪಾಸಿಟಿಸ್ ಅಂದರೆ ಏನು, ಇದಕ್ಕೆ ಯಾವ ಥರ ಶಸ್ತ್ರಚಿಕಿತ್ಸೆ ಲೇಟೆಸ್ಟಾಗಿ ಅವೈಲಬಲ್ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಬೆಲನಿಟಿಸ್ ಅಂದರೆ ಏನಂದರೆ, ಅಂಗದ ಮುಂದೆ ಇರುವ ಚರ್ಮ ಏನಿದೆ, ಆ ಚರ್ಮ ನಮಗೆ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು. ಹಿಂದಕ್ಕೆ ಮುಂದಕ್ಕೆ ಫ್ರೀಕ್ವೆಂಟಾಗಿ ಈಸಿಯಾಗಿ ಮೂವ್ ಆಗ್ತಾ ಇರಬೇಕು. ಬಟ್ ಹಾಗೆ ಮೂವ್ ಆಗದೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗೋಗೋದು, ಇಲ್ಲದ್ರೆ ರಿಂಗ್ ರೀತಿಯಾಗಿ ಫಾರ್ಮ್ ಆಗೋಗೋದು, ಹಿಂದೆ ಕೇಳಿದಾಗ ಪೇಯ್ನ್ ಬರೋದು, ಇಂಥದಕ್ಕೆಲ್ಲ ನಾವು ಫೈಮೋಸಿಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದೇ ಫೈಮೋಸಿಸ್ ಬೆಲನಿಟಿಸ್ ಪೇಷಂಟ್ಗೆ ಕೂಡ ಇದ್ದೇ ಇರುತ್ತೆ. ಸೊ ಬೆಲನಿಟಿಸ್ ಯಾರಿಗೆ ಬರುತ್ತೆ ಅನ್ನೋದಾದರೆ 90% ಡಯಾಬಿಟಿಕ್ ಪೇಷಂಟ್ಸ್ಗೆ ಬರುತ್ತೆ. ಈ ಬೆಲನಿಟಿಸ್ ಬರೋದಕ್ಕೆ ಮುಖ್ಯ ಕಾರಣ ಏನಂದರೆ, ಈ ಅಂಗ ಈ ರೀತಿಯಾಗಿರುತ್ತೆ ಅನ್ನೋದಾದರೆ, ಈ ಮುಂದೆ ಇರುವ ಭಾಗನ ನಾವು ಗ್ಲ್ಯಾನ್ಸ್ ಅಂತೀವಿ. ಗ್ಲ್ಯಾನ್ಸ್, ಈ ಮೇಲಿರುವ ಚರ್ಮ ಏನಿದೆ ಅದು ಈ ಥರ ಸ್ಟ್ರೈಟ್ ಆಗಿರುತ್ತೆ. ಕೆಳಗಿನ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ಮುಂದಕ್ಕೆ ಹೋಗಿರುತ್ತೆ. ಈ ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಸೊ ಪೇಷಂಟ್ ಯಾವಾಗಾದರೂ ನಾವು ಯೂರಿನ್ ಮಾಡುವಾಗ ಯೂರಿನ್ನಲ್ಲಿರುವ ಶುಗರ್ಸ್ ಏನಿದೆ, ಆ ಶುಗರ್ಸ್ ಎಲ್ಲ ಚರ್ಮಕ್ಕೆ ಅಂಟ್ಕೊಳ್ಳುತ್ತೆ. ಹೀಗೆ ಅಂಟ್ಕೊಳ್ಳೋದ್ರಿಂದ ಚರ್ಮ ಮೆಲ್ಲಗೆ ತನ್ನ ಕ್ವಾಲಿಟಿ ಅನ್ನೋದು ಕಳ್ಕೊಳ್ಳುತ್ತೆ. ಈ ಎಲಾಸ್ಟಿಸಿಟಿ ಕ್ವಾಲಿಟಿ ಕಳ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಚರ್ಮ ಮಂದ ಆಗೋದು, ತಿಕ್ಕಾಗೋಗೋದು, ಶೈನಿ ಆಗೋಗೋದು. ಸ್ವಲ್ಪ ಕ್ಲಾರಿಟಿಯಾಗಿ ಗಮನಿಸಿದರೆ ಅಲ್ಲಿ ಚರ್ಮ ಕಲರ್ ಕೂಡ ಬದಲಾಗೋಗುತ್ತೆ. ಅಷ್ಟೇ ಅಲ್ಲದೆ ಒಳಗೆ ನಮಗೆ ಇಲ್ಲಿ ಚರ್ಮದ ಮೇಲೆ ಬೆವರು ಬರೋ ಹಾಗೆ ಇಲ್ಲಿ ಫಾರ್ಮ್ ಆಗ್ತಿರುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತ ಕರಿತೀವಿ. ಸೊ ಈ ರೀತಿಯಾದ ಚರ್ಮ ಟೈಟ್ ಆದಾಗ ಈ ಚರ್ಮಕ್ಕೆ ತನ್ನ ಎಲಾಸ್ಟಿಸಿಟಿ ಹೋಗೋದ್ರಿಂದ ಈ ಚರ್ಮ ಎಲ್ಲ ಮಂದ ಆಗೋಗುತ್ತೆ, ಹಿಂದಕ್ಕೆ ಹೋಗೋದಿಲ್ಲ. ನಾವು ಒಂದು ವೇಳೆ ಅದನ್ನು ಗಟ್ಟಿಯಾಗಿ ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡಿದರೆ ಅಲ್ಲಲ್ಲಿ ಕ್ರ್ಯಾಕ್ಸ್ ಕೂಡ ಫಾರ್ಮ್ ಆಗೋಗುತ್ತೆ. ಈ ಕ್ರ್ಯಾಕ್ಸ್ ವಿಪರೀತವಾದ ಉರಿ ಆಗುತ್ತೆ ಆ್ಯಂಡ್ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ನೋವು ಕೊಡುತ್ತೆ. ಈ ಸ್ಮೆಗ್ಮಾ ಅನ್ನೋದು ಅಲ್ಲೇ ಉಳಿದ್ಕೊಬಿಡುತ್ತೆ. ಸೊ ಈ ಸ್ಮೆಗ್ಮಾ ಅಲ್ಲೇ ಇರೋದ್ರಿಂದ ಸ್ಲೋ ಆಗಿ ಗಡ್ಡೆ ಕಟ್ಟುತ್ತೆ, ಮರಳಾಗಿ ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಭಯಂಕರವಾಗಿ ನವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗಾಗ ಉಜ್ಕೊಳ್ತಿರ್ತಾರೆ. ತುಂಬ ಜನಕ್ಕೆ ಒಂದು ರೀತಿಯ ಫೌಲ್ ಸ್ಮೆಲ್ ಕೂಡ ಬರ್ತಿರುತ್ತೆ. ಸೊ ಈ ರೀತಿಯಾದ ಸಿಮ್ಟಮ್ಸ್ ಯಾರಿಗಾದರೂ ಇದ್ದರೆ ಇದನ್ನು ನಾವು ಬೆಲನಿಟಿಸ್ ಅಂತ ಕನ್ಫರ್ಮ್ ಮಾಡ್ಬೋದು. ಈ ಬೆಲನಿಟಿಸ್ನ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಸ್ಟೇಜ್ನಲ್ಲಿ ಈ ಚರ್ಮ ಏನಿದೆ, ಈ ಚರ್ಮ ಮೆಲ್ಲಗೆ ಇದಕ್ಕೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಅಂಟ್ಕೊಂಡು ಚರ್ಮ ಅನ್ನೋದು ಕಂಪ್ಲೀಟಾಗಿ ಅಟ್ಯಾಚ್ ಆಗೋಗುತ್ತೆ, ಅಡಿಷನ್ ಆಗೋಗುತ್ತೆ, ಕೆಳಗಿನ ಭಾಗ ಅಂಟ್ಕೊಳ್ಳುತ್ತೆ. ಇದನ್ನೇ ನಾವು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಈ ಬೆಲನಿಟಿಸ್, ಬೆಲನೋಪಾಸಿಟಿಸ್ಗೆ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಅಂತ ನೋಡ್ಕೊಳ್ಳೋದಾದರೆ, ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಟೆಸ್ಟ್ ಅವೈಲಬಲ್ ಆಪ್ಷನ್ಸ್ ಏನಿದೆ ಅಂದರೆ KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ಸ್ ಅನ್ನೋದು ಒಂದು ಸರ್ಕಮ್ಸಿಷನ್ ಡಿವೈಸ್. ಅಂದರೆ ನಾವು ಸರ್ಜರಿ ಮಾಡೋ ಡಿವೈಸ್ ಅದು ಜಸ್ಟ್ ಡಿಸ್ಪೋಸಬಲ್ ಡಿವೈಸ್. ಅಂದರೆ ಒಬ್ಬ ಪೇಷಂಟ್ ಯೂಸ್ ಮಾಡಾದ್ಮೇಲೆ ಒಂದೇ ಸತಿ ಯೂಸ್ ಮಾಡೋದು, ಬಿಸಾಕ್ಬಿಡ್ತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಹಾಳಾಗಿರೋ ಚರ್ಮನ ತೆಗೆದು ಹಾಕಬೇಕು. ಇದನ್ನೇ ನಾವು ಸುಂತಿ ಆಪ್ರೇಷನ್ ಅಂತ, ಸರ್ಕಮ್ಸಿಷನ್ ಅಂತ, ಕತ್ನ ಅಂತ ಕೂಡ ನಾವು ಕರಿತೀವಿ. ಸೊ ಇಲ್ಲಿವರೆಗೂ ಈ ಚರ್ಮನ ತೆಗೆದು ಹಾಕ್ತೀವಿ. ಸೊ ಇದೆಲ್ಲ ಹಾಳಾದ ಚರ್ಮ ಆಗಿರೋದ್ರಿಂದ ಈ ಚರ್ಮ ಇದ್ದರೂ ಉಪಯೋಗಕ್ಕೆ ಬರಲ್ಲ. ಸೊ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಯಾವಾಗ ಇಲ್ಲಿವರೆಗೂ ತೆಗೆದು ಹಾಕ್ತೀವೋ ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಇದು ಇಲ್ಲಿಗೆ ಬಂದು ಸೆಟ್ಲ್ ಆಗುತ್ತೆ. ಸೊ ನಮ್ಮ ಪಿನ್ಸ್ ಅನ್ನೋದು ಇಲ್ಲಿವರೆಗೆ ಬರುತ್ತೆ. ಸೊ ಈ ಗ್ಯಾಪ್ ಏನಿದೆಯೋ, ಈ ಪಿನ್ಸ್ಗೆ ಮತ್ತು ಇದಕ್ಕೂ ಗ್ಯಾಪ್ ಏನಿದೆಯೋ, ಇದು ನೋಡೋದಕ್ಕೆ ಕಾಸ್ಮೆಟಿಕ್ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ರಿಂಗ್ ಏನಿದೆ, ಈ ಸಿಲಿಕಾನ್ ರಿಂಗ್ನಲ್ಲಿರೋ ಪಿನ್ಸ್ ಅನ್ನೋದು ಚರ್ಮಕ್ಕೆ ಡೈರೆಕ್ಟಾಗಿ ಚರ್ಮಕ್ಕೆ ಬೀಳದೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಈ ಸಿಲಿಕಾನ್ ಯಾವಾಗ ಹೀಲ್ ಆಗುತ್ತೋ, ಚರ್ಮ ಹೀಲ್ ಆಗುತ್ತೋ, ಆಗ ಆಟೋಮೆಟಿಕ್ ಆಗಿ ಈ ಸಿಲಿಕಾನ್ ರಿಂಗ್ ಅನ್ನೋದು ಸಡಿಲಾಗಿ ಬಿದ್ದೋಗುತ್ತೆ. ಸಿಲಿಕಾನ್ ರಿಂಗ್ ಬಿಚ್ಕೊಂಡ್ರೆ ಅದರಲ್ಲಿರೋ ಪಿನ್ಸ್ ಎಲ್ಲ ಉದುರು ಹೋಗುತ್ತೆ. ಹಾಗಾಗಿ KSR ಸ್ಟೇಪ್ಲರ್ನಲ್ಲಿ ಅಡ್ವಾಂಟೇಜ್ ಏನಂದರೆ, ಪಿನ್ಸ್ ತೆಗಿಯೋ ಅವಶ್ಯಕತೆ ಇರಲ್ಲ. ಆಟೋಮೆಟಿಕ್ ಆಗಿ ಒಂದು 10 to 12 ಡೇಸಲ್ಲಿ ಎಲ್ಲ ಬಿದ್ದೋಗುತ್ತೆ. ಇದು ಜಸ್ಟ್ ಒಂದು 30 ಮಿನಿಟ್ಸ್ ಪ್ರಾಸೆಸ್. ಲೆಸ್ ದೆನ್ 5 ಮಿನಿಟ್ಸ್ನಲ್ಲಿ ನಾವು ಸರ್ಜರಿ ಕಂಪ್ಲೀಟ್ ಮಾಡ್ತೀವಿ. 30 ಮಿನಿಟ್ಸ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜೇ ಮಾಡ್ಬೋದು. ಪೇಷಂಟ್ ಆರಾಮಾಗಿ ತನ್ನ ಡ್ಯೂಟಿಗೆ ತಾನು ಮಾಡ್ಕೋಬೋದು. ಮಾಡಬಾರ್ದು ಅನ್ನೋ ಕೆಲಸ ಎರಡೇ. ಅದೇನೆಂದರೆ, ಒಂದು ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು, ಅಟ್ಲೀಸ್ಟ್ ಒಂದು 2 ವೀಕ್ಸ್ವರೆಗೂ. ಆ್ಯಂಡ್ ಸೇರೋದು, ಇಂಟರ್ಕೋರ್ಸ್ ಅನ್ನೋದು ಮಾಡಬಾರ್ದು, ಅಟ್ಲೀಸ್ಟ್ ಒಂದು 4 ವೀಕ್ಸ್ವರೆಗೂ ಮಾಡಬಾರ್ದು. ಆ್ಯಂಡ್ ಮೇಯ್ನ್ ಕ್ಲೀನಿಂಗ್. ಇಲ್ಲಿ ನಾವು ಎಷ್ಟು ಜಾಗರೂಕತೆಯಿಂದ, ಎಷ್ಟು ಚೆನ್ನಾಗಿ ಬೆಚ್ಚಗಿನ ನೀರಲ್ಲಿ ಸೋಪ್ ಹಾಕಿ ತೊಳ್ಕೊಂಡ್ರು ಅಷ್ಟು ಬೇಗ ಆ ರಿಂಗ್ ಅನ್ನೋದು ಬಿದ್ದೋಗುತ್ತೆ, ಈಲಿಂಗ್ ಅನ್ನೋದು ಫಾಸ್ಟ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಪೇಯ್ನ್ಲೆಸ್, ಬ್ಲಡ್ಲೆಸ್, ಕಾಸ್ಮೆಟಿಕ್ 100% ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಪೇಷಂಟ್ ಪಥ್ಯ ಇರೋ ಅಗತ್ಯ ಇರೋದಿಲ್ಲ, ಯಾವುದೇ ರೀತಿ ಬೆಡ್ ರೆಸ್ಟ್ ಬೇಕಿಲ್ಲ, ಯಾವುದೇ ರೀತಿ ಸಪ್ರೇಟ್ ಡ್ರೆಸ್ಸಿಂಗ್ ಕೂಡ ಬೇಕಾಗಿರಲ್ಲ. ಸೊ ಈ ರೀತಿಯಾದ ಸಿಮ್ಟಮ್ಸ್ ಏನಾದರೂ ಇದ್ದರೆ ಇದನ್ನು ನಾವು ಬೆಲನಿಟಿಸ್ ಅಂತ ನಿರ್ಧಾರ ಮಾಡ್ಕೋಬೇಕು. ಅದಕ್ಕೆ ಬೇಕಿರೋ ಸರ್ಜರೀಸ್ ಏನಿದೆ ಅದನ್ನು ಸುಂತಿ ಆಪ್ರೇಷನ್ ಅಂತೀವಿ, ಇದನ್ನೇ ಸರ್ಕಮ್ಸಿಷನ್ ಅಂತೀವಿ. ನಮ್ಮಲ್ಲಿ KSR ಸ್ಟೇಪ್ಲರ್ ಬಳಸಿ ಸರ್ಕಮ್ಸಿಷನ್ನ ಮಾಡಿಸ್ಕೋಬೋದು. ಇದರಿಂದ ಪೇಷಂಟ್ಗೆ ಯಾವುದೇ ರೀತಿಯಾದ ಸಫರಿಂಗ್ಸ್ ಇರಲ್ಲ, ಯಾವುದೇ ರೀತಿಯಾದ ಹರ್ಟ್ ಇರಲ್ಲ, ಪೇಯ್ನ್ ಇರಲ್ಲ. ವಿತಿನ್ 30 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಕೂಡ ಆಗುತ್ತೆ. ಸೊ ಯಾರಿಗಾದರೂ ಈ ಬೆಲನಿಟಿಸ್ ಇದ್ದರೆ ತಪ್ಪದೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ, ತಪ್ಪದೆ ನನ್ನನ್ನು ಭೇಟಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.